ನಮಸ್ತೆ ಎಲ್ರಿಗೂ. ಇನ್ನು ಮುಂದೆ ಎಲ್ರಿಗೂ ಕೂಡ ಪ್ರತಿ ತಿಂಗಳು 1,000 ರೂಪಾಯಿ ಸಿಗ್ತಾ ಇದೆ. ಹಾಗಾದರೆ 1,000 ರೂಪಾಯಿ ಪ್ರತಿ ತಿಂಗಳು ಕೂಡ ಯಾರಿಗೆ ಸಿಗ್ತಾ ಇದೆ ಮತ್ತು ಯಾವ ತಿಂಗಳಿನಿಂದ ಸಿಗ್ತಾ ಇದೆ, ಎಲ್ರಿಗೂ ಸಿಗ್ತಾ ಇದೆಯಾ ಅಂತಂದರೆ ರಾಜ್ಯದವರಿಗೆ ಮಾತ್ರನ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಜನರಿಗೆ ಮಾತ್ರ ಸಿಗ್ತಾ ಇದೆಯಾ ಅಥವಾ ಭಾರತದಾದ್ಯಂತ ಸಿಗ್ತಾ ಇದೆಯಾ, ಯಾವ ಒಂದು ಯೋಜನೆ ಮತ್ತು ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದೊಳಗಡೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿಯನ್ನು ಸಿಗ್ತೀನಿ. ಯಾರಿಗೆ ಮಾತ್ರ ಈ 1,000 ರೂಪಾಯಿ ಅನ್ನುವಂಥದ್ದು ಪ್ರತಿ ತಿಂಗಳು ಕೂಡ ಸಿಗುತ್ತೆ ಅಂತ ಮೋದಿಜಿಯವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೇನೆ. ಅದೆಲ್ಲ ಕೂಡ ನಿಮಗೆ ಅರ್ಥ ಆಗಬೇಕು ಅಂತಂದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆವಾಗ ಮಾತ್ರ ಇದು ಯಾರಿಗೆ ಸಿಗುತ್ತೆ, ಎಷ್ಟು ಹಣ ಸಿಗುತ್ತೆ, ಅದು ಎಲ್ಲ ಕೂಡ ಅರ್ಥ ಆಗುವಂಥದ್ದು. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಯೋಜನೆ ಇದೆ. ಅದು ಯಾವುದು ಹೇಳಿ? ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಸಿಗ್ತಾ ಇದೆ. ಏನಕ್ಕೆ ತಂದಿರೋ ಅಂಥದ್ದು ಈ ಒಂದು ಗ್ಯಾರಂಟಿ ಯೋಜನೆ ಅಂತ ಅಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ತಂದಿರೋ ಅಂಥದ್ದು ಅಂತಲೇ ಹೇಳ್ಬೋದು. ಸೊ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಹಣ ಏನು ಬಂದಿದೆ ಅಲ್ವಾ, ಅದರಿಂದ ಎಷ್ಟೊಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಕೆಲವೊಬ್ಬರು ಸ್ಮಾಲ್ ಬಿಸ್ನೆಸ್ಗಳನ್ನು ಮಾಡಿದ್ದಾರೆ, ಮನೆ ನಡೆಸೋದಕ್ಕೆ ಬಳಸ್ಕೊಳ್ತಿದ್ದಾರೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಈ ಒಂದು ಹಣದಿಂದ ಅಂತಲೇ ಹೇಳಬಹುದು. ಇದನ್ನು ನೋಡಿ ಬೇರೆ ಬೇರೆ ರಾಜ್ಯದವರು ಕೂಡ ಯೋಜನೆಗಳನ್ನು ತಂದರು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ಇದೇ ರೀತಿಯಾಗಿ ನಾವು ಕೂಡ ಕೇಂದ್ರದಿಂದ ಕೊಡಬಹುದಲ್ವಾ, ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ, ಎಲ್ಲ ರಾಜ್ಯದವ್ರಿಗೂ ಕೂಡ ಈ ರೀತಿ ನಾವೇನೋ 1,000 ರೂಪಾಯಿ ಕೊಟ್ಟರೆ ಅವರು ಕೂಡ ಏನಾದರೂ ಉಪಯೋಗ ಆಗಬಹುದು, ಮನೆ ನಡೆಸೋದಕ್ಕೆ ಆಗಿರಬಹುದು. ಈ ರೀತಿಯಾಗಿ ನಾವು ಕೂಡ ಕೇಂದ್ರದಿಂದ ಒಂದು ಯೋಜನೆಯನ್ನು ತಂದು 1,000 ರೂಪಾಯಿಗಳನ್ನು ಜನರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ತೀರ್ಮಾನವನ್ನು ಕೂಡ ಕೈಗೊಂಡಿರೋ ಅಂಥದ್ದು. ಇದ್ರ ಬಗ್ಗೆ ಹೇಳಿದ್ರು ಕೂಡ ಮಾಧ್ಯಮದಲ್ಲಿ ಕೂಡ ಇದು 1 ವರ್ಷದಿಂದ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ, 1,000 ರೂಪಾಯಿಯನ್ನು ಕೊಡುವುದರ ಕುರಿತಾಗಿ. ಆದರೆ ಇನ್ನೂ ಕೂಡ ಯಾವ ಯೋಜನೆ ಅನ್ನುವಂಥದ್ದು ಅದಕ್ಕೆ ಒಂದು ಹೆಸರನ್ನು ಕೊಟ್ಟಿಲ್ಲ ಯಾವುದೇ ರೀತಿಯಾಗಿ. ಆದರೆ ಇದು ಸಿಗ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ, ಕೇವಲ BPL ರೇಷನ್ ಕಾರ್ಡ್ ಇರುತ್ತೆ ಅಲ್ವಾ, ಅಂಥವರಿಗೆ ಮಾತ್ರ ಸಿಗ್ತಾ ಇರುವಂಥದ್ದು. APL ಆಗಿರಲಿ, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಲಿ ಇರುವಂಥವರಿಗೆ ಈ 1,000 ರೂಪಾಯಿ ಅನ್ನುವಂಥದ್ದು ಪ್ರತಿ ತಿಂಗಳು ಕೂಡ ಸಿಗೋದಿಲ್ಲ. ಸೊ BPL ರೇಷನ್ ಕಾರ್ಡ್ ಇರೋವಂಥವರಿಗೆ ಮಾತ್ರ ಸಿಗೋ ಅಂಥದ್ದು 1,000 ರೂಪಾಯಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಯಾವಾಗಿಂದ ಕೊಡ್ತೀವಿ ಅಂತ ತಿಳಿಸಿಲ್ಲ. ಆದರೆ ಅಂದ್ಕೊಂಡಿರೋ ಅಂಥದ್ದಂತೂ ನಿಜ, ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಮುಂದೆ ಬರುವಂತಹ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿಯಾಗಿ ಅವರು ಹೇಳಿದ್ದಾರೆ ಅರ್ಜಿಯನ್ನು ಹಾಕೋದು ಅಂತ. ತಕ್ಷಣಕ್ಕೆ ಏನೇನು ಬೇಕು ಅನ್ನೋಂಥದ್ದು ಕೂಡ ಅವರು ಹೇಳಿಲ್ಲ, ಯಾವಾಗಿಂದ ಕೊಡ್ತೀವಿ ಅನ್ನೋದು ಕೂಡ ಅವರು ಹೇಳಿಲ್ಲ. ಆದರೆ ಕೊಡ್ತೀವಿ ಅನ್ನೋವಂಥದ್ದನ್ನು ಮಾತ್ರ ಕೇಂದ್ರ ಸರ್ಕಾರ ಹೇಳಿರೋವಂಥದ್ದು, ಮಾಹಿತಿಗಳು ಕೂಡ ಸಿಗ್ತಾ ಇರೋವಂಥದ್ದು. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಏನಾದರೂ ಬಂತು ಅಂದರೆ ತಿಳಿಸ್ಕೊಡ್ತೇನೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ, ದಯವಿಟ್ಟು ಹೇಳ್ತಾ ಇದ್ದೀನಿ. ಮತ್ತು ಒಂದು ಲೈಕ್ ಮಾಡಿ ಅಂತ ಹೇಳ್ತೇನೆ.